ಸಿಂಹ ಸಾಹಸ ಸಿಂಹ ಮೆಟ್ಟಿ ಬರುವ ಜೋರು ನೋಡು ದಿಟ್ಟ ವೀರ ಪಡೆಯ ನೋಡು ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು ದಂಗೆ ಎದ್ದು ದಂಗು ಬಡಿಸು ಬೆಂಕಿ ಚೆಂಡಿನಾಡ ನೋಡು ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ ಅದು ಯಾರು ಬಂದರು ಕೊನೆಯಾಗದು ಸಿಂಹ ಗರ್ಜನೆ ಸಿಂಹ ಸಾಹಸ ಸಿಂಹ ಜಯದ ದಳಪತಿಯ ನೋಡು ಮುಂಬೈ ಅಧಿಪತಿಯ ನೋಡು ಹುಟ್ಟದಷ್ಟು ದುಡ್ಡು ನೋಡು ಲೆಕ್ಕ ಸಿಗದ ಹಡಗು ನೋಡು ಮುಗಿಲ ಮುಟ್ಟೋ ಕಟ್ಟಡವೆಲ್ಲ ಮುಗಿ ಬೀಳುವ ಪರಿಯ ನೋಡು ಗರಿಗರಿಯ ನೋಟಿನೊಳಗು ಸಿಂಹದ ಗುರುತು ಇವನೇ ನೋಡಯ್ಯ ಇವನೆದೆಯ ರೋಮ हॉस्टल पिंजारा में ಹಾಡೋದು ಬೆನ್ನು ಕಟ್ಟೋ ಜನರಿಗೆ ನಾನು ಬಾಗೋದು ಅನ್ನ ಕೊಟ್ಟ ದೇವರಿಗೆ ರಾಜ 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 ನನ್ನ ಗಲ್ಲಿ ಇದಕ್ಕೆ ತಕ್ಕ ಸಮಯ ಒದಗಿ ಬಂತು ದೇಸಾಯಿ ನಿನ್ನ ಕಡು ವೈರಿ ಶ್ರೀಕಾಂತ ಅಂದಾಗ ವೈರಿಯ ವೈರಿ ಸ್ನೇಹ ಬೆಳೆಸುವುದು ಜಾಣತನದ ಲಕ್ಷಣ ನಿಮ್ಮವ್ರು ದೇಸಾಯಿಗೆ ರೆಡ್ಡಿ ಅವ್ರಿಗೆ ಜಯ ಅನ್ರಿ ಮಕ್ಕಳ ಯಾರ ಬೇಕು ಮಾತಾಡ್ತೀವ ತಮ್ಮ ದೇಸಾಯಿ ಅವ್ರು ರೆಡ್ಡಿ ಅವ್ರಿಗೆ ಕಲಿಯುವುದು ಕಾರಣ ಇದ್ದಂಗ ಇಂಥವ್ರಿಗೆ ಹುಚ್ಚ ಲಪ್ಪಂಗ್ರ ದೇವ್ರ ಮೆಚ್ಚತಾನೆ ಹುಚ್ಚ ಚೋರರಿಗೊಂದು ಕಾಲ ಶೂರರಿಗೊಂದು ಕಾಲ ನಿಮ್ ಕೆಲಸ ಸಕ್ಸಸ್ ಅಂತ ಹೇಳಿ ದಣಿಯರ ಅಂದಾಗ ನಿಮ್ ಸೇವೆ ಮಾಡಲು ಸದಾ ಸಿದ್ಧರಾಗಿದ್ದೇವೆ ಸುಳ್ಳಿಗೂ ಒಂದು ಕಾಲ ಸತ್ಯಕ್ಕೂ ಒಂದು ಕಾಲ ಕಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ ಬೆಂಕಿ ಹಚ್ಚ್ರಿ ಈ ಪಂಚಾಯತಿ ಕೆಲ್ಸಕ್ಕ ಅಂತಾನೆ ಅಲ್ರಿ ತಿಂಗಳಿಗೊಮ್ಮೆ ಕೈ ತುಂಬಾ ಸಂಬಳ ಸಿಗ್ಲಿಕ್ರು ಗಿಂಬು ಸಿಗ್ತೈತಿ ಅಂತ ನೌಕರಿ ಮಾಡಕ್ ಬಂದ್ರ ಹೆಂಗಸರ ಮುಂದಿಟ್ಕೊಂಡು ರಾಜಕೀಯ ಮಾಡುವ ಲಪ್ಪಂಗನ ಮಕ್ಕಳ ಬಾಳಾಗ್ಬಿಟ್ಟೈತ್ರಿ ಈ ಜಗತ್ನಾಗ ಲಪ್ಪಂಗನ ಬಾಳಾಗ್ಬಿಟ್ಟೈತಿ ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿಜ್ವಾಲೆ ಉರಿದುರಿದು ನೀಲಕಂಠ ಸುಬ್ಬರೆಡ್ಡಿ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದನೆ ಎಂದು ಹೆಮ್ಮೆಯಿಂದ ಮೆರೆಯಬೇಡಿರೋ ಮಕ್ಕಳ ಸತ್ಯ ಬೂದಿ ಮುಚ್ಚಿದ ಕೆಂಡ ಬಿದ್ದಂತೆ ನಿಜವೆಂಬ ಮುತ್ತಿನ ಪ್ರಕಾಶಕ್ಕೆ ಸುಳ್ಳೆಂಬ ಕಪ್ಪು ಬಣ್ಣವನ್ನು ಲೇಪಿಸಿದರೆ ಸತ್ಯದ ಬೆಳಕು ಶಿಖರವನ್ನೇರುತ್ತೆ ವಿನಃ ಅದು ಎಂದಿಗೂ ಕುಂಠಿತಲಾಗಲಾರದು ಅವು ಎಲ್ಲ ಪುರಾಣ ಕಟ್ಟು ಕಥೆಗಳ ಪಾರ್ವತಿ ಆ ನಿನ್ನ ದೇವರಿರುವುದು ದಾಪಾರ ಯುಗದಲ್ಲಿ ಇದು ಕಲಿಯುಗ ನುಚ್ಚ ಲಪಂಗರ ಯುಗ ಇಲ್ಲಿ ಸುಳ್ಳಿನ ಸಾಮ್ರಾಟ ಸತ್ಯದ ಚೀರಾಟ ಒಟ್ಟಿನಲ್ಲಿ ಬಡವರು ಬದುಕುವಂತಿಲ್ಲ ಪಾರ್ವತಿ ಬಡವರು ಬದುಕುವಂತಿಲ್ಲ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರುತಿ ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಪಿರುತಿ ಪಕ್ಕಲ್ಲಿಂತ್ರೆ ಶಿವ ನೀನೆ ನಾನೆ ಪಾರ್ವತಿ ಪಸಂದಾಗೌನೆ ಸ್ಯಾನೆ ಪಸಂದಾಗೌನೆ ಛೇ ಸಾಕಾಗಿ ಹೋಯ್ತ್ರಿ ನೀರಾವರಿ ದಂಧೆ ಅಲ್ರಿ ಮುಂಜಾಲಿಂದ ಸಂಜೆ ಮಟ್ಟ ಕತ್ತಿ ದುಡ್ದಂಗೆ ದುಡ್ದ ಆಸತ್ತು ಬ್ಯಾಸತ್ತು ಮನೆಗೆ ಹೋಗಿ ಅಂದ್ರೆ ಚರಿಗೆ ನೀರು ಕೊಡೋರು ದಿಕ್ಕಿಲ್ಲ ಅಂತಾನೆ ಅಲ್ರಿ ಏನು ನಮ್ಮ ಮದುವೆ ಆಗತ್ತೀವೋ ಹಿಂಗೆ ಕಾಯಂ ಹಿಂಗೆ ನೀರಾವರಿ ದುಡ್ಕ ಅಂತ ಹೊಕ್ಕವೆ ಒಂದು ತಿಳಿದಂಗೆ ಆಗೈತ್ರಿ ಇಲ್ಲಿ ನೋಡ್ರಿ ಇತ್ತಾಗಿಂದ ಹಾಸಿಗೆ ಅಂತ ಹೋಗೋದ್ರೊಳಗನ ಇತ್ತಾಗಿಂದ ಅಲ್ಲೇ ಒಣಕೆ ಅಂತ ಅನ್ನೋದು ನೋಡ್ರಿ ಹಿಂಗಾದ್ರೆ ನಮ್ಮ ಜೀವನದ ಗತಿ ಹೆಂಗೆ ಅಂತ ನಮ್ಮ ಮುಂದೆ ಶೂರರಿಗೊಂದು ಕಾಲ ಶೂರರಿಗೊಂದು ಕಾಲ ಸುಳ್ಳಿ
ಚಕ್ರದಲ್ಲಿ ನ್ಯಾಯ ಮೇಲೇರಿದೆ ಹಳ್ಳಕ್ಕೂ ಪಿಚ್ ನಂದು, ಕರ್ನಾಟಕ ನಂದು. ರೇಷನ್ ಕಾರ್ಡಲ್ಲಿ ಅಕ್ಕಿ ತಗೊಂಡು ಅನ್ನ ತಿನ್ನೋನ್ಗೆ ಇಷ್ಟೊಂದು ದಮ್ಮನ ಅಂಗಡಿಲಿ ಮಾರಲ್ಲ, ತಾಯಿ ಎದೆ ಹಾಲಲ್ಲೇ ಬರಬೇಕು. 3 ವರ್ಷ 3 ತಿಂಗಳು 36 ದಿನ ಅಮ್ಮನ ಎದೆ ಹಾಲು ಕುಡಿದು ಬೆಳೆದಿದ್ದೀನಿ. ನ್ಯಾಯ ನೀತಿಯನ್ನು ಸುಟ್ಟು ಸಮಾಧಿ ಮಾಡಿ ಅನ್ಯಾಯದ ಅಧರ್ಮದ ಸಾಮ್ರಾಜ್ಯವನ್ನು ಕಟ್ಟಿ ಅಧಿಕಾರ ನಡೆಸುತ್ತಿರುವ ಈ ಸುಬ್ಬಾರೆಡ್ಡಿಯ ಮಾತು ಸುತ್ತಳ್ಳಿಯ ಜನರಿಗೆ ವೇದವಾಕ್ಯ. ಕಲಿಯುಗದೊಳಗೆ ಹರಕು ಬಡಪಾಯಿಗಳ ಪಾಡು ನಾಯಿಯ ಪಾಡಂತಾಗಿದೆ. ನೋಡೋ ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತಿ, ಎತ್ತೋ ಎತ್ತೋ ಆರ್ತಿ ಬಂದ ಚಕ್ರವರ್ತಿ. ಲೇ ಬಡ ಬಿಕಾರಿ ಶಂಕರ, ಸುತ್ತ ಹತ್ತಳ್ಳಿಗೆ ಈ ದೇಸಾಯ ಆಡಿದ್ದೇ ಮಾತು, ಕೊಟ್ಟಿದ್ದೇ ತೀರ್ಪು. ಅಂಥದ್ರಲ್ಲಿ ಸುಮ್ಮನಿರುವಾಗ ನಿನ್ನ ತಮ್ಮ ತುಂಬಿದ ಸಭೆಯಲ್ಲಿ ಸವಾಲ್ ಹಾಕಿ ಶೆಡ್ಡು ಹೊಡೆದ ಈ ಸರ್ವಾಧಿಕಾರಿಗೆ ಊರಿಗೆಲ್ಲ ಭೀತಿ, ಹಂಚೋದಿವನ ಖ್ಯಾತಿ, ಇವನೇ ಬೇರೆ ರೀತಿ ಬಂದ ಚಕ್ರವರ್ತಿ. ಹುಬ್ಬನ ಗಗನ ಕೆಣಕೋ ಇವನ ದೃಷ್ಟಿಗೆ ನಿಂಬೆ ಸುತ್ತಿ, ಬಿಟ್ಟರು ಕದನ ಗುಟ್ಟರು ಕದನ ಇವನೇ ಒಂದು ಕತ್ತಿ ಬಂದ ಬೆಳ್ಹತ್ತಿ. ಲೇ ಸ್ವಚ್ಛಿದ ಸೂಳೆಯ ಮಗನೇ, ಸರ್ಕಾರವೆಂದರೆ ನಿಮ್ಮ ಅಪ್ಪನ ಮನೆಯ ಆಸ್ತಿ ಎಂದು ತಿಳಿದಿರುವ ಯಾವ ಮಗನೇ? ಕೇವಲ 5 ವರ್ಷ ಅಧಿಕಾರ ಚಲಾಯಿಸುವವನಿಗೆ ನಿನಗೆ ಇಷ್ಟು ಸ್ವಕ್ಕಿರಬೇಕಾದರೆ ಇನ್ನು 60 ವರ್ಷ ಅಧಿಕಾರ ಚಲಾಯಿಸುವ ಈ ಸಬ್ ಇನ್ಸ್ಪೆಕ್ಟರ್ಗೆ ಎಷ್ಟಿರಬೇಡ. ಹಲೋ 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 ಹಲೋ. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವರಾದಂಥ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದು ಹೋಗಿರುವಂಥ ಅಂಧ ಅನಾಥ ಮಕ್ಕಳಿಗೆ ದಾರಿ ದೀಪವನ್ನು ತೋರಿಸಿ ಹೋಗ್ಯಂತ ತ್ರಿಭಾಷಿಕ ಪಂಡಿತ ನೆನೆಸಿಕೊಳ್ಳುವಂಥ ಸಾವಿರಾರು ತುಲಾಭಾರಗಳ ಸರ್ದಾರ ನೆನೆಸಿಕೊಂಡು ಹೋಗಿರುವಂಥ ಪಂಡಿತ ಗಾನಯೋಗಿ ಪಂಡಿತ ಪುಟ್ಟರಾಜ ಅಪ್ಪನವರನ್ನು ಎನ್ನ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಒಂದು ನಾಟಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇನೆ. ಈಗ ವೇದಿಕೆ ಮೇಲೆ ಆಗಮಿಸಿದಂತ ಈ ಒಂದು ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಆಗಮಿಸಿದಂತ ಶ್ರೀ ಶ್ರೀ ಸದ್ಗುರು ಹಾಲೇಶ್ವರ ಮಹಾಸ್ವಾಮಿಗಳು ಸಂಕದಾಳಿವರಿಗೆ ಸಿದ್ದಾಪುರ ಗ್ರಾಮಸ್ಥರಿಂದ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ನಾಟಕದ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದಂತ ಹೈಕೋರ್ಟ್ ವಕೀಲರು
ಮಾತು ಕೊಟ್ಟ ಮಹಾರಾಜ. ಯಾಕಂದ್ರೆ ಹೋದರ್ಸ್ ಬಂದಿದ್ರು ಇಲೆಕ್ಷನ್ ಮುಂದಿತ್ತಂತ ಬಂದ ಅನ್ಬಿಡು ಅಂತ ತಿಳ್ಕೊಂಡಿದ್ರಿ. ಆದ್ರೆ ಅವತ್ತೊಂದು ಮಾತು ಕೊಟ್ಟಿದ್ರು, ನನಗೆ ಟಿಕೆಟ್ ಸಿಗಲಿ ಬಿಡ್ಲಿ, ನಾ ಇಲೆಕ್ಷನ್ ನಿಲ್ಲಿ ಬಿಡ್ಲಿ, ಸಿದ್ದಾಪುರ ಗ್ರಾಮಕ್ಕೆ ಪ್ರತಿ ವರ್ಷ ಬಂದೇ ಬರ್ತಾನೆ ಅಂತ ಮಾತು ಕೊಟ್ಟಿದ್ರು. ಇವತ್ತು ಧಾರವಾಡದಾಗಿದ್ದ ಬಂದರ. ಮಾತು ಕೊಟ್ಟ ಮಹಾರಾಜ ಶರಣು ಅಂಗಡಿಯವರಿಗೆ ಸ್ವಾಗತ ಸುಸ್ವಾಗತ. ಜೋರಾಗಿ ಚಪ್ಪಾಳೆ ತಟ್ಟಬೇಕಲ್ಲ. ಅದೇ ರೀತಿಯಾಗಿ ನಮ್ಮ ಪಕ್ಕದ ಗ್ರಾಮದ ದಾನಸೂರ ಕರ್ಣ, ಯಾಕರ ನಾಟಕ ಆಡ್ರಿಪ್ಪ, ಯಾವ್ದು ಕಾರ್ಯಕ್ರಮ ಮಾಡ್ರಿ, ನನ್ನ ಫೋನ್ ಮಾಡಿ ಕರಿತಿ ಅಂದ್ರೆ ನಾ ಎಲ್ಲ ಇರ್ತೀನಿ, ನಾ ಬರ್ತೀನಿ. ನನ್ನ ಕೈಲಾದಷ್ಟು ಮೀರಿ ಶಕ್ತಿ ದಾನಸೂರ ನೆನೆಸಿಕೊಳ್ಳಲು ಹೊರಟಿರುವಂತ ಸಣ್ಣ ಸಣ್ಣ ರಾಜಕೀಯದಲ್ಲಿ ಬೆಳೆಸಲಿಕ್ಕೆ ಸಹಕಾರ ಕೊಡ್ತಿರುವಂತ ಕೃಷ್ಣಪ್ಪ ಅಯ್ಯಪ್ಪ ಸುಣಗಾರ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದಂತ ವಿಶ್ವನಾಥ್ ಕೊಂಚಿಗೇರಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಗಂಗಾಧರಯ್ಯ ಶಿಗ್ಲಿಮಠ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇನ್ನ ಜ್ಯೋತಿ ಬೆಳಗಿಸಲಿಕ್ಕೆ ಆಗಮಿಸಿದಂತ ಗಣಿದನಿ ಅಂದ್ರೂ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ, ಕೊಡಗೈ ದಾನಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸಾಕಷ್ಟು ಕೋಟ್ಯಾಧಿಪತಿ ಇದ್ರೂ ಕೂಡ ಸಣ್ಣ ಮಕ್ಕಳು ಬಂದ್ರ ನಮಸ್ಕಾರ ತಮ್ಮ ಅಂತ ಮಾತನಾಡುವಂತ ಏಕೈಕ ವ್ಯಕ್ತಿ ನನ್ನ ಆತ್ಮೀಯರು ಆದಂತ ಹಾವೇರಿ ಜಿಲ್ಲಾ ಪ್ರಥಮ ಗುತ್ತಿಗೆದಾರ ಅಂತ ಈರಣ್ಣ ಲೋಕಪ್ಪ ವಾಲೇಶ್ ಹತ್ತಿರ ಸ್ವಾಗತ ಸುಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿಯಾಗಿ ನಮ್ಮ ಶೇಖಣ್ಣ ಆಡಿನವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಿದ್ದೇನೆ. ಸ್ವಾಗತ ಸುಸ್ವಾಗತ. ಇನ್ನ ಯೂಟ್ಯೂಬ್ ಚಾನಲ್ ವರದಿಗಾರರು ನನ್ನ ಆತ್ಮೀಯ ಸ್ನೇಹಿತ ಮಂಜುನಾಥ್ ಲಮಾಣಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇನ್ನ ಹೆಸರೂರು ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತ ಯಲ್ಲಪ್ಪಣ್ಣ ಕೂರ್ತುಕಡ್ಡಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇನ್ನ ಈರಣ್ಣ ಗಾಣಿಯರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ಸ್ವಾಗತ ಸುಸ್ವಾಗತ. ನಾಗರಾಜ್ ಮಜ್ಜಿಗುಡ್ಡಿ ಅವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ಸ್ವಾಗತ ಸುಸ್ವಾಗತ. ರಾಹುಲ್ ಮಲ್ಲಿಗೌಡ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇನ್ನು ನಮ್ಮೂರಿನ ಹಿರಿಯರಾದಂತ ನಿವೃತ್ತ ನ್ಯಾಯಾಧೀಶರ ತಮ್ಮ ಅಣ್ಣರಾದಂತ ಸೋದರರಾದಂತ ಈರಣ್ಣ ವಸ್ತ್ರಮಠ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ ಬಯಸುತ್ತಿದ್ದೇನೆ. ಅದೇ ಫೋಟೋ ಕಡೆ ನೋಡ ಪರಮೇಶ್ವರ್. ಚಪ್ಪಾಳೆ ತಟ್ಟುವ ಮುಖಾಂತರವಾಗಿ ಗೌರವವನ್ನು ಸಲ್ಲಿಸಬೇಕು. ಅದೇ ರೀತಿಯಾಗಿ ಈರಯ್ಯಜ್ಜ ವಸ್ತ್ರಮಠ ಅವರ ಗುರುಗಳಿಗೆ ಭೀಮಜ್ಜ ಗೌಡಿಗೆರೆ ಅವರಿಗೆ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಕೊಡಗೈ ದಾನಿಗಳಾದಂಥ ಪ್ರಥಮ ದರ್ಜೆ ಗುತ್ತಿಗೆದಾರಂತ ಈರಣ್ಣ ಲೋಕಪ್ಪ ವಾಲಿಶೆಟ್ಟರ್ ಇವರಿಗೆ ನಮ್ಮ ಫಕೀರೇಶ್ ಟೊಕಾಳಿ ಅವರು ಹೋಗಿ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಅವ್ರನ್ನ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ.
ರೀತಿಯಾಗಿ ಮಂಜುನಾಥ್ ಲಮಾಣಿಯವರಿಗೆ ಶಾಂತಿವೀರಪ್ಪ ಮಸಲಡವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಶೇಖಣ್ಣ ಆಡಿನವರಿಗೆ ಸುರೇಶ್ ಭಜಂತ್ರಿ ಅವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಕೃಷ್ಣಪ್ಪಣ್ಣ ಸುಣಗಾರಿ ಅವರಿಗೆ ಪರಮೇಶಪ್ಪ ಭಜಂತ್ರಿ ಅವರು ಹೋಗಿ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಈಶ್ವರನಾಥ್ ಪಂಚಾಯತ್ ಅವರಿಗೆ ತಿರ್ಕಪ್ಪ ಗಾಣಿಗೆರ್ ಅವರು ಹೋಗಿ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಈರಣ್ಣ ಗಾಣಿಗೆರ್ ಅವರಿಗೆ ಫಕೀರೇಶ್ ಬಾಲೇಶ್ವರ ಹೋಗಿ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ನಾಗರಾಜ್ ಮಜ್ಜಿಗುಡ್ಡಿ ಅವರಿಗೆ ವಿನಾಯಕ್ ಬಡ್ನಿಯವರು ಹೋಗಿ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ರಾಹುಲ್ ಮಲ್ಲಿಗೌಡ ಅವರಿಗೆ ಮಾತೇಶ್ ಹರ್ಕೊಂಡಿಯವರು ಹೋಗಿ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಯಲ್ಲಪ್ಪ ಏಣಿಯವರಿಗೆ ಅಪ್ಯ ಕೋಳಿಯವರು ಹೋಗಿ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಕೂರ್ತುಕೋಟೆಯವರಿಗೆ ಮಾತೇಶಣ್ಣ, ನಿನ್ನ ಅಭಿಮಾನಿಗಳು ಭಾಳ ಅದರ ಪಿಲ್ಯ ಹಿರಿಯ ಕಲಾವಿದ ಹೊರಕರ್ರಿ ಅಂತಾರೆ. ಮಾತೇಶಣ್ಣ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಪ್ಪ, ಯಾಕಂದ್ರೆ ನೀವು ಒಳ್ಳೆ ಕಥನಾಯಕರೇ. ಮತ್ತು ನಮ್ಮ ಬಸವರಾಜ್ ಹರ್ಜನ್ ಅವರಿಗೆ ಸುರೇಶ್ ಭಜಂತ್ರಿ ಅವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿ, ಕಳಕಳಿಯಿಂದ ವಿನಂತಿ. ಅದೇ ರೀತಿಯಾಗಿ ಬರ್ಮಪ್ಪ ಜೋಗೇರ್ ಅವರಿಗೆ ಅಭಿಷೇಕ್ ಕುರಿಯವರು ಹೋಗಿ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಅವರನ್ನು ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಪರಶುರಾಮ್ ಕೂರ್ಕೋಟಿ ಅವರಿಗೆ ಫಕೀರೇಶ್ ವಸ್ತ್ರಮಠ ಅವರು ಹೋಗಿ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಶಂಕರಣ್ಣ ನೇಕಾರ್ ಅವರಿಗೆ ಮಲ್ಲಿಕಾರ್ಜುನ ಹೋಗಾರ್ ಅವರು ಹೋಗಿ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಬಸವಣ್ಣಪ್ಪ ಸೋಗೇಳ್ ಅವರಿಗೆ ಭೀಮಜ್ಜ ಗೌಡ್ಗೆರೆ ಅವರಿಗೆ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಮಲ್ಲೇಶಪ್ಪ ಭಜಂತ್ರಿ ಅವರಿಗೆ ವಿನಾಯಕ್ ಬಡ್ನಿ ಅವರು ಹೋಗಿ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಮಲೈನವರ್ ವಿರಕ್ತ ಮಠ ಅವರಿಗೂ ಕೂಡ ಭೀಮಜ್ಜ ಗೌಡಿಗೆರೆ ಅವರು ಹೋಗಿ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಪ್ರಕಾಶಪ್ಪ ಕೋಳಿಯವರಿಗೆ ಮಲ್ಲಿಕಾರ್ಜುನ್ ಹೋಗಾರ್ ಅವರು ಶಾಲನ್ನು ಹಾಕಿ
ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಮಲ್ಲಪ್ಪ ಮಡಿವಾಳ ಅವರಿಗೆ ವಿನಾಯಕ್ ಬಡ್ನಿಯವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಫಕೀರೇಶ್ ಶಿಕ್ಲಿ ಅವರಿಗೆ ಫಕೀರಯ್ಯ ವಸ್ತ್ರಮಠ ಅವರು ಶಾಲನ್ನು ಹಾಕಿ ಹಾರವನ್ನು ಹಾಕಬೇಕೆಂದು ತಮ್ಮಲ್ಲಿ ವಿನಂತಿ. ಫಕೀರೇಶ್ ಶಿಕ್ಲಿ ಅವರಿಗೆ. ಅದೇ ರೀತಿಯಾಗಿ ಪುಟ್ಟಪ್ಪ ತಳವಾರ್ ಸಾಕಿನ್ ಇಚ್ಚಂಗಿ ಅವರಿಗೆ ಫಕೀರೇಶ್ ಬಾಲ್ಯವಸರ್ ಅವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಪುಟ್ಟಪ್ಪ ತಳವಾರ್ ಸಾಕಿನ್ ಇಚ್ಚಂಗಿ ಅವರಿಗೆ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಇರ್ಪಾಕ್ಷಪ್ಪ ಎಲಿಗಾರ್ ಸಾಕಿನ್ ತೊಳಲಿ ಇವರಿಗೆ ನೀಲಕಂಠಯ್ಯ ಸಾವರ್ಮಠ ಅವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಮುಂದಕ್ಕೆ ಬಾ ನೀಲಕಂಠಯ್ಯ, ಮುಂದಕ್ಕೆ ಬಾ, ಸ್ವಲ್ಪ ಈ ಕಡೆ ಬಾರು. ಅದೇ ರೀತಿಯಾಗಿ ಚಂದ್ರಶೇಖರ್ ಕತ್ತಿಶೆಟ್ಟಿ ಅವರಿಗೆ ಮಲ್ಲಿಕಾರ್ಜುನ್ ಹುಗಾರ್ ಅವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಗದಿಯಪ್ಪ ಬೈರಾಪುರ ಇವರಿಗೆ ಫಕೀರಯ್ಯ ವಸ್ತ್ರಮಠ ಅವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಈ ನಾಟಕದ ಮ್ಯಾನೇಜರ್ ಆದಂಥ ಬಸವಣ್ಣಯ್ಯ ಹಿರೇಮಠ ಅವರಿಗೆ ವಿನಾಯಕ್ ಬಡ್ನಿಯವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಗೌರವಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಬಸವಣ್ಣಯ್ಯ ಹಿರೇಮಠ ಅವರು ನಾಟಕದ ಮ್ಯಾನೇಜರ್. ಅದೇ ರೀತಿಯಾಗಿ ಯಲ್ಲಪ್ಪ ಅವಿನವರಿಗೆ ಚನ್ನಬಸಪ್ಪ ತಳವಾರ್ ಅವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಪರಮೇಶಯ್ಯ ಸ್ವಾಗೇಳ ಮಠ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ತಿಮ್ಮಜ್ಜ ಗೌಡಿಗೆರೆ ಅವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಫಕೀರೇಶ್ ನಾರಾಯಣಪುರ ಅವರು ಆಗಮಿಸಿದ್ದಾರೆ. ಅವರಿಗೆ ನೀಲಕಂಠಯ್ಯ ಸಾವರ್ಮಠ ಅವರು ಬಂದು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಫಕೀರೇಶ್ ನಾರಾಯಣಪುರ ಅವರಿಗೆ. ಅದೇ ರೀತಿಯಾಗಿ ಹನುಮಂತಪ್ಪ ಬಾವನೂರು ಅವರಿಗೆ ಫಕೀರಯ್ಯ ವಸ್ತ್ರದ ಮಠ ಅವರು ಹೋಗಿ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಗೌರವಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಹನುಮಂತಪ್ಪ ಬಾವನೂರು. ಅದೇ ರೀತಿಯಾಗಿ ಪುಟ್ಟಪ್ಪ ಮಡಿವಾಳ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಫಕೀರೇಶ್ ಬಾಲ್ಯವಸರ್ ಅವರಿಗೆ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ನಾಗಯ್ಯ ವಸ್ತ್ರಮಠ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಒಂದು ನಮ್ಮ ಇಚ್ಚಂಗಿ ಅವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ನಿಜಲಿಂಗಪ್ಪ ಉಳ್ಳಟ್ಟಿ ಅವರವರಿಗೆ ಶಾಂತಿರಪ್ಪ ಮಸಲಾಡ್ ಅವರು ಹಾರವನ್ನು ಹಾಕಿ ಶಾಲವನ್ನು ಹಾಕಿ ಗೌರವಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯರ ಅನುಪಸ್ಥಿತಿಯಲ್ಲಿ ಅವರ ಮನೆಯವರಾದಂಥ ಸೋಮಣ್ಣ ತಳವಾರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸುರೇಶ್ ಭಜಂತ್ರಿ ಅವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಬರ್ಮಪ್ಪಣ್ಣ. ಅದೇ ರೀತಿಯಾಗಿ ಬಹಳ ಖ್ಯಾತ ಕಥನಾಯಕ ಪಕ್ಕದ ಗ್ರಾಮದವರಾದಂಥ ಸಾಕಷ್ಟು ಅಭಿಮಾನಿಗಳು ಹೇಳಿ ವೇದಿಕೆ ಮ್ಯಾಗ ಕರ್ಸ್ಕೊಂಡ್ರ. ಅದಕ್ಕೆ ಕಲಿಯಕ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಕಲಿಯಾಗ ರೊಕ್ಕ ಎಷ್ಟಿದ್ರು ಸಲ್ಲದು. ಆದ್ರೆ ಕಲೆ ಇತ್ತಂದ್ರೆ ಕರೆಸ್ಕೊಂಡಂತ ಮಾಂತೇಶ್ ಅಣ್ಣ ತಳವಾರ್ ಅವರು ಕೂಡ ಸುರೇಶ್ ಭಜಂತ್ರಿ ಅವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಗೌರವಿಸಬೇಕು. ಅದೇ ರೀತಿಯಾಗಿ ನಮ್ಮ ಇಚ್ಚಂಗಿ ಗೌಡವರು ಬಹಳ ಅಭಿಮಾನ ಅವರಿಗೆ. ಅವರು ಅಲ್ಲಿ ಇಚ್ಚಂಗಿಯಾಗ ಅವರ ಮುಂದೆ ನಿಂತ್ಕೊಂಡು ಆಟ ಆಡ್ತಾರ. ಅವರಿಗೆ ನಮ್ಮ ವಿನಾಯಕ ಬಡ್ನಿಯವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಅವರನ್ನು ಗೌರವಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ
ಬಸವ ಅತ್ತಿಗೇರಿ ಗ್ರಾಮ ಪಂಚಾಯತ್ ಸದಸ್ಯರ ಅನುಪಸ್ಥಿತಿಯಲ್ಲಿ ಶರಣಪ್ಪ ಅತ್ತಿಗೇರಿ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ನೀಲಕಂಠಯ್ಯ ಸಾವರಮಠ ಅವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿ ವಿನಾಯಕ್ ದಾಮೋದರ್ ಅವರಿಗೆ ಇಚ್ಚಂಕಿ ಅವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ಅವರಲ್ಲಿ ತಮ್ಮ ಕಳಲಿ ವಿನಂತಿ. ಇನ್ನ ಗಜಾನನ ಗೆಳೆಯರ ಬಳಗದ ಅಧ್ಯಕ್ಷರಾದಂಥ ಮುತ್ತಪ್ಪ ಉಳ್ಳಟ್ಟಿ ಅವರಿಗೆ ವಿನಾಯಕ್ ಬಡ್ನಿ ಅವರು ಬಂದು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಗೌರವಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಮುತ್ತಪ್ಪ ಉಳ್ಳಟ್ಟಿ ಅವರಿಗೆ. ಅದೇ ರೀತಿಯಾಗಿ ಈ ನಾಟಕದ ಇನ್ನೋರ್ವ ಸಂಘದ ಇತಿಹಾಸದ ಪರಮೇಶಪ್ಪ ಭಜಂತ್ರಿ ಅವರಿಗೆ ಸುರೇಶ್ ಭಜಂತ್ರಿ ಅವರು ಶಾಲನ್ನು ಹಾಕಿ ಗೌರವವನ್ನು ಸಲ್ಲಿಸಬೇಕೆಂದು ಅವರಲ್ಲಿ ವಿನಂತಿ. ಪರಮೇಶ್ ಭಜಂತ್ರಿ ಅವರು ಬೇಗನೆ ಬರಬೇಕು. ಅದೇ ರೀತಿಯಾಗಿ ಪರಮೇಶ್ ಭಜಂತ್ರಿ ಅವ್ರಿಗೆ ಸುರೇಶ್ ಭಜಂತ್ರಿ ಅವರು ಬೇಗನೆ ಹಾಕಬೇಕು. ಪ್ರಶಾಂತ್ ಕೊಂಚಿಗೇರಿಗೆ ಕೋಟ್ಯಪ್ಪ ಕೋಣವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಗೌರವಿಸಬೇಕು. ಬೇಗನೆ ಬರಬೇಕು ಪ್ರಶಾಂತ್ ಅವರು. ನಾಟಕದ ಮ್ಯಾನೇಜರ್ ಕಾಯಿ ಮ್ಯಾನೇಜರ್ ಬೇಗನೆ ಬರ್ರಿ. ಕೋಟ್ಯಪ್ಪ ಪ್ರಶಾಂತ್ ಕೊಂಚಗೇರಿ ಅವರಿಗೆ ಕೋಟ್ಯಪ್ಪ ಕೋಣವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಪ್ರಧಾನಪ್ಪ ಟೊಕ್ಕಾಳಿ ಅವರಿಗೆ ಪರಮೇಶ್ ಭಜಂತ್ರಿ ಅವರು ಬೇಗನೆ ಹೋಗಿ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಪ್ರಧಾನಪ್ಪ ಟೊಕ್ಕಾಳಿ ಅವರು. ಅದೇ ರೀತಿಯಾಗಿ ಗದಿಯಪ್ಪ ಕರಿಮೀನಗೌಡರಿಗೆ ಸುರೇಶ್ ಭಜಂತ್ರಿ ಅವರು ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕೆಂತ ತಮ್ಮಲ್ಲಿ ಉಂಟು. ಗದಿಯಪ್ಪ ಕರಿಮೀನಗೌಡರು. ಅದೇ ರೀತಿಯಾಗಿ ಈ ನಾಟಕದ ಮಾಲಕರಾದಂತಹ ಕೋಟ್ಯಪ್ಪ ಅದೇ ರೀತಿಯಾಗಿ ಬಸವಣ್ಣಪ್ಪ ಚಪ್ಪಾಳೆ ಮುಖಾಂತರ ಸನ್ಮಾನವನ್ನ ಮಾಡಿದ ಶ್ರೀ ಬಸವೇಶ್ವರ ನಾಟ್ಯ ಸಂಘ ಸಿದ್ದಾಪುರ ಮೊದಲಿನಿಂದಲೂ ನಮಗೆ ಸಂಪರ್ಕ ಇರುವಂತ ಊರಿದು. ಹೋದ ವರ್ಷನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟಿದ್ರಿ. ಕಾರ್ಯಕ್ರಮದಲ್ಲಿ ವಾಗ್ದಾನ ಮಾಡಿದ್ದೆ, ನಾನು ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿ. ಅದೇ ರೀತಿ ಏನಿದು ಸರ್ಕಾರ ನಡುಗಿಸಿದ ಸರ್ದಾರ ಏನ್ ನಾಟಕ ಇದೆ, ಇದು ಸ್ಕ್ರಿಪ್ಟು ಇದೆಲ್ಲ ಬರೆದಿರುವಂತದ್ದು ಇಲ್ಲಿ ಆಡು ಭಾಷೆಯಲ್ಲಿ ಇಲ್ಲಿ ಲೋಕಲ್ ಆಗಿ ಇದನ್ನ ಸಿದ್ಧಪಡಿಸಿರುವಂತಹ ಸ್ಕ್ರಿಪ್ಟ್ ಅನ್ಕೊಂಡಿದ್ದೆ ನಾನು. ಬಹಳ ಅತ್ಯುತ್ತಮವಾಗಿ ಈ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಹಾಲೇಶ್ವರ ಮಹಾಸ್ವಾಮಿಗಳ ಸಂಕದಾಳ್ ಇವರ ಮನದಲ್ಲಿ ನೆನೆಯುತ್ತಾ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಿಶ್ವನಾಥ್ ಕೊಂಚಗಿರಿ ಅವರೇ, ಗಂಗಾಧರಯ್ಯ ಸಿಗ್ಲಿಮಠ್ ಅವರೇ ವಕೀಲರು, ಎರಣ್ಣ ವಾಲಿಶೆಟ್ರವರೇ, ಅದೇ ರೀತಿ ಈ ಭಾಗದ ಜನಪ್ರಿಯ ನಾಯಕರು, ಎಲ್ರಿಗೂ ಕೈಗೆ ಅಂದ್ರೆ ಬಹಳ ಈಸಿಯಾಗಿ ಎಲ್ರಿಗೂ ತಲುಪಿಸುವಂತಹ ಬಹಳ ಅನ್ಯೋನ್ಯವಾಗಿ ನಡ್ಕೊಳ್ಳುವಂತಹ ಕೃಷ್ಣಪ್ಪ ಸುಣ್ಗಾರ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಮುಂದೆ ಅಧ್ಯಕ್ಷಕರ, ಅದೇ ರೀತಿ ಸಭಾಧ್ಯಕ್ಷ. ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಶ್ರೀ ಎಂ.ಎಂ. ಮತ್ತೂರವರು ವಕೀಲರು,
ಬಂದಿಲ್ಲ ಅಂದ್ರೆ ಓಕೆ. ವೇದಿಕೆ ಮೇಲಿರುವಂಥ ಸಮಸ್ತ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಗ್ರಾಮ ಪಂಚಾಯತಿ ಸದಸ್ಯರೇ, ಜೊತೆಗೆ ಲಕ್ಷ್ಮೇಶ್ವರದ ನಮ್ಮ ಆದರ್ಶ ಶಿಕ್ಷಕರಾದಂಥ ಈರಣ್ಣ ಗಾಣಿಯರವರೇ, ನಾಗರಾಜ್ ಮಜ್ಜಿಗುಡ್ಡದವರೇ, ನಮ್ಮ ನಾಯಕರಾದಂತಹ ರಾಹುಲ್ ಮಲ್ಲಿಗೌಡ್ ಅವರೇ ಸೇರಿರುವಂತಹ ಈ ಕಾರ್ಯಕ್ರಮದ ಬಹಳ ಕುತೂಹಲದಿಂದ ವೀಕ್ಷಣೆ ಮಾಡ್ಲಿಕ್ಕೆ ಕೂತಿರುವಂತಹ ಮಾತಾ ಭಗಿನಿಯರೇ, ಈ ಊರಿನ ಸಮಸ್ತ ಹಿರಿಯರೇ. ನಾಟಕ ಅಂತಂದ್ರೆ ನಾವು ಅನ್ಕೋತೀವಿ ಬರೇ ನಾಟಕ ಸ್ಕ್ರಿಪ್ಟ್ ರೆಡಿ ಮಾಡೋದು, ಅದನ್ನ ಕೇಳಿ ಎಂಜಾಯ್ ಮಾಡುವಂಥದ್ದು ಒಂದು ಪಾರ್ಟ್. ಆದ್ರೆ ನಾಟಕದ ಕೆಲವೊಂದಿಷ್ಟು ಪಾರ್ಟ್ಗಳಿದಾವೆ. ನಾಟಕ ಅನ್ಕೊಂಡ್ರೆ ಒಂದು ಕಾಮಿಡಿನೂ ಬರ್ತೈತಿ, ಇನ್ನೊಂದು ಟ್ರಾಜಿಡಿನೂ ಬರ್ತೈತಿ, ಕಾಮಿಡಿ ಮತ್ತು ಟ್ರಾಜಿಡಿ ಎರಡೂ ಕೂಡಿ ಬರ್ತೈತಿ. ಅದ್ರಾಗ ಮತ್ತೆ ಇದರಲ್ಲಿ ಬಹಳ ವಿಷಯಗಳು ಅಡಗಿರ್ತಾವ. ಇಲ್ಲಿ ಸಾಮಾಜಿಕ ಕಳಕಳಿ ಇರುವಂತಹ ನಾಟಕಗಳನ್ನು ಮಾಡ್ತಾರೆ. ಅದೇ ರೀತಿ ಇವತ್ತೇನಿದು ಬಸವೇಶ್ವರ ನಾಟ್ಯ ಸಂಘ ಸಿದ್ದಾಪುರ ಬಹಳ ವಿಶೇಷವಾಗಿ ಸರ್ಕಾರ ನಡಗಿಸಿದ ಸರ್ದಾರ ಅನ್ನುವಂಥ ನಾಟಕ ಏನೈತಿ, ಆಗ್ಲೇ ಕೇಳಿದೆ ನಾನು, ಬಹಳ ಅತ್ಯುತ್ತಮವಾಗಿ ಒಂದು ಸಂದೇಶ ಕೊಡುವಂತಹ ನಾಟಕ ಆಗಿರ್ಬೋದು ಇದು. ಈ ಒಂದು ನಾಟಕ ಯಶಸ್ವಿಯಾಗಿ ನೀವು ನಡೆಸ್ಕೊಂತ ಹೋಗ್ರಿ. ಬರುವಂಥ ದಿನಗಳಲ್ಲಿ ಇವತ್ತೇನು ಈ ರಂಗಮಂದಿರ ಇದೆ, ಇನ್ನೂ ಸುಸಜ್ಜಿತವಾಗಿ ಈ ಕಟ್ಟಡ ಬಹಳ ಆಧುನಿಕ ಒಂದು ಏನು ಕಾಂಕ್ರೀಟ್ ರೀತಿಯಲ್ಲಿ ಒಂದು ಒಳ್ಳೆ ಕಟ್ಟಡ ಆಗಲಿ. ನಮ್ಮ ಕಡೆಯಿಂದ ಮುಂದಿನ ದಿನಗಳಲ್ಲಿ ಭಗವಂತ ನಮ್ಗೇನು ಶಕ್ತಿ ಕೊಡ್ತಾನ, ಈ ಒಂದು ನಾಟ್ಯ ಸಂಘಕ್ಕೆ ನನ್ನ ಕಡೆಯಿಂದ ಆದಷ್ಟು ಸಹಾಯ ಮಾಡ್ತೀನಿ. ಹೋದ ವರ್ಷನೂ ಸಹ ಬಂದಾಗ ನಾ ಹೇಳಿದ್ದೆ ನಿಮಗೆ, ಪ್ರತಿ ವರ್ಷ ಆಗಲಿ ಈ ಊರಿನ ಒಂದು ಸಂಪರ್ಕ ಆಗಲಿ, ಈ ಊರಿನ ಜೊತೆಗಿರುವಂಥದ್ದು ನನ್ನ ಒಂದು ಸೌಭಾಗ್ಯ ಅನ್ಕೊಂಡಿದ್ದೀನಿ. ಕಾನೂನಾತ್ಮಕವಾಗಲಿ ತಮಗೆಲ್ಲ ಏನು ನನ್ನ ಕಡೆಯಿಂದ ಸಹಾಯ ಬೇಕು, ಈ ಊರಿಗೆ ನನ್ನ ಕಡೆಯಿಂದ ಏನು ಸಹಾಯ ಅಂತ ಬಂದರೂ ಪ್ರತಿಯೊಬ್ಬರಿಗೂ ಮುಂದಿನ ನಾ ಸಹಾಯ ಮಾಡಲಿಕ್ಕೆ ಔತಕನವಾಗಿದ್ದೀನಿ. ಎಲ್ಲರಿಗೂ ಧನ್ಯವಾದ. ಬಹಳ ಚಿಕ್ಕದಾದರೂ ಅಚ್ಚುಕಟ್ಟಾಗಿ ಭಾಷಣವನ್ನು ಮಾಡಿದಂಥ ನನ್ನ ಆತ್ಮೀಯರು ಆದಂಥ ಶರಣು ಅಂಗಡಿಯವರಿಗೆ ಧನ್ಯವಾದಗಳು. ಈಗ ಈ ನಾಟಕವನ್ನು ಉದ್ದೇಶಿಸಿ ನಮ್ಮ ತಟ್ಟಿ ಶಾಲೆಯ ಶಿಕ್ಷಕರು ಬಹಳ ಅವರ ಒಂದು ನೋಡಿದ್ದೇನೆ ನಾನು ಅವ್ರದ್ದು ಸಮಯದ ಅಭಾವದಿಂದ ಬ್ಯಾಡ್ ಅಂತಾರವ್ರು. ಯಾಕೆ ಶಿಕ್ಷಕರು ಗೊತ್ತದವ್ರಿಗೆ, ಮಕ್ಕಳದ್ದು ಯಾರಾದ್ರ ಸಂಕಟ ಗೊತ್ತಿದ್ರೆ ಶಿಕ್ಷಕರಂತೆ, ಅದಕ್ಕೆ ಕಲಾಭಿಮಾನಿಗಳು ಕೂಡ ಹಾಗಾಕಾತರದ ಬ್ಯಾಡಪ್ಪ ನಾ ಬ್ಯಾಡ ಅಂತ ಹೇಳ್ತಾರೆ. ಬಹಳ ಆತ್ಮೀಯರು ನನಗೆ ಅವ್ರು ಶಿಕ್ಷಕರು. ಅವ್ರ ಸ್ಪೀಚ್ ನೋಡೇನೆ ಆದ್ರವ್ರು ಇದ್ರಾಗ ಬ್ಯಾಡ ಅಂತ ಅವ್ರು ವ್ಯಕ್ತಪಡಿಸ್ತಿದ್ರೆ. ಇನ್ನು ನಮ್ಮ ಕೃಷ್ಣಪ್ಪಣ್ಣ ಸುಣಗಾರ್ ಅವರು ಕೆಲವು ಮಾತುಗಳನ್ನು ಆಡಬೇಕೆಂದು ಅವರು ಅಲ್ಲಿ ವಿನಂತಿ. ಇವತ್ತಿನ ಸುಂದರವಾದ ಸಂಜೆ ದಿನ ಸಿದ್ದಾಪುರ ಗ್ರಾಮದಲ್ಲಿ ನಡೆದಾಡ ದೇವತೆಯಾದಂಥ ಬನಶಂಕರಿ ಜಾತ್ರೆ ನಿಮಿತ್ತವಾಗಿ ಶ್ರೀ ಬಸವೇಶ್ವರ ನಾಟಕ ಸಂಘ ಸಿದ್ದಾಪುರ